ಅಲ್ಲ, ಇವತ್ತು ಅಷ್ಟು ಸಮಯ ತನಗೆ ತಾನು ಮನುಷ್ಯ ಕೊಟ್ಕೋತಿದ್ದಾನೆ ಅಂತ ಅನ್ಸುತ್ತಾ? ತನಗೇನು ಬೇಕು ನಿಜವಾದ ರೀತಿಯಲ್ಲಿ, ಹಣ, ಅಂತಸ್ತು, ಪ್ರತಿಷ್ಠೆ ಅಲ್ಲ, ನನಗೇನು ಬೇಕು ಅಂತ ಕೂತು ತನ್ನೊಂದಿಗೆ ತಾನು ಮಾತಾಡೋಷ್ಟು ಪುರುಸತ್ತು ಮಾಡ್ಕೊಳ್ತಿದ್ದಾನ ಮನುಷ್ಯ. ಅದರದ್ದು ಸೈಡ್ ಎಫೆಕ್ಟ್ಸ್ ಏನ ಇವೆಲ್ಲ? ತನಗೆ ತಾನೇ ಕೊಟ್ಟುಕೊಳ್ಳೋದೆಲ್ಲವೂ ಸುಸಮಯವೇ. ಅದು ಈ ಥರದ ಯಾತನಾಮಯ ಬದುಕು ಇದೆಯಲ್ಲ, ಅದನ್ನು ಕಳಿಬೇಕು ಅಂದರೆ ಅವನಿಗೆ ತನಗೆ ತಾನೇ ಕೊಟ್ಟುಕೊಳ್ಳುವ ಸುಸಮಯ. ಅದು ಗೆಳೆಯರೊಟ್ಟಿನ ಸಂವಾದವಾಗಿರ್ಬೋದು, ಒಂದು ಪುಸ್ತಕದ ಓದಾಗಬಹುದು, ಯಾವುದೋ ಒಂದು ಒಳ್ಳೆಯ ಕಲಾಕೃತಿಯನ್ನು ವೀಕ್ಷಣೆ ಆಗಿರ್ಬೋದು, ಯಾವುದು ನಿಜವಾದ ಅರ್ಥದಲ್ಲಿ ಯಾರನ್ನಾದರೂ ಬೌದ್ಧಿಕ ಔನ್ನತ್ಯ ಕೊಡಬಲ್ಲದೋ ಅಂಥ ಕೆಲಸಗಳಲ್ಲಿ ನಾವು ತೊಡ್ಕೊಳ್ಳೋದ ಹೊರತು. ಹಾಗಾಗಿ ಸಂಸ್ಕೃತಿ ಕಲೆ ಅಂತೆಲ್ಲ ಯಾಕೆ ಹೇಳ್ತೀವಿ ಅಂತಂದರೆ, ಈ ಕಲೆ ಇದಕ್ಕೆಲ್ಲ ಉತ್ತರ. ಕಲಾ ಪ್ರಕಾರಗಳಿವೆಯಲ್ಲ, ಅದು ಬದುಕಿನ ನೆಲೆಯನ್ನು ಗಟ್ಟಿ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಈ ಥರದ ಗಟ್ಟಿತನದ ಇವರು ಉಳ್ಳಂಥ ವಿಚಾರ ಇದೆಯಲ್ಲ, ಆ ವಿಚಾರಯೋಗ್ಯ, ದಾಖಲು ಯೋಗ್ಯ, ಸ್ಮರಣಯೋಗ್ಯ ಇಂಥ ಕೆಲಸಗಳು ಈ ಯೋಗ್ಯ ಬದುಕಿದರೆ ಮಾತ್ರವೇ ಇದಕ್ಕೊಂದು ಅರ್ಥ. ಇಲ್ಲಾಂದರೆ ವ್ಯರ್ಥ, ಈ ಬದುಕು ವ್ಯರ್ಥ. ಯಾಕೆ? ಅಧ್ಯಾತ್ಮದ ಮೂಲ ಪ್ರಶ್ನೆಯೇ ನಾನು ಯಾರು, ಏಕೆ ಬಂದಿದ್ದೇನೆ ಇಲ್ಲಿಗೆ. ಆ ಪ್ರಶ್ನೆಗಳಿಗೆ ಉತ್ತರ ಕಂಡು ನಾನು ಯಾರು ಅಂತಲೂ ಗೊತ್ತಿಲ್ಲ, ಯಾಕೆ ಬಂದಿನ ಬೇಕಾಗಿಲ್ಲ. ಇದನ್ನೆಲ್ಲ ಇಟ್ಟುಕೊಂಡು ನಿಮ್ಮ ನಿಜವಾದ ಕಲಾವಿದ, ಒಂದು ಕಲಾವಲಯ ನಿಮಗೆ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡಿಸುತ್ತೆ. ಇದಕ್ಕಾಗಿ ನೀವು ಇದ್ದೀನಿ, ಇದರಿಂದ ಸಹರ್ಷ, ಅವ್ರಿಗೂ ಹರ್ಷ ಕೊಡು, ನೀನೂ ಹರ್ಷ ಇಟ್ಟುಕೋ. ತತ್ಕರ್ಮ ಎನ್ನ ಬಂಧಾಯ ಸಾ ಕಲಾ ಯಾ ವಿಮುಕ್ತ, ನಿನಗೆ ವಿಮುಕ್ತಿ ಕೊಡುವಂಥದ್ದೇ ನಿಮಗೆ ಕಲೆ ಅಂತೆಲ್ಲ ಹೀಗೆಲ್ಲ ದೊಡ್ಡವರು ಹೇಳ್ಕೊಟ್ಟು ಹೋಗಿದ್ದಾರೆ. ನಮಗದು ಬೇಡ. ಈಗಲೂ ನನಗೆ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲ ಕಡೆಗೂ ತುಂಬ ಕ್ಷುಲ್ಲಕವಾದಂಥ ಯಾವುದೋ ಭಾಷಾದ್ವೇಷ. ಅದು ನನಗೆ ಇಟ್ಟಿಲ್ಲ ಅನ್ನೋದನ್ನು ಪಕ್ಕಕ್ಕೆ ಇಟ್ಬಿಡೋಣಂತೆ. ಅದು ಏನೋ ನನಗೆ ಅರ್ಥವಾಗದೇ ಇರುವಂಥ ಭಾಷೆಯಲ್ಲಿ ನೀವು ಮಾತಾಡ್ತೀರಿ ಅಂತ ಅವ್ರನ್ನ ಜರೆದು ಧರೆಗೆ ದೊಡ್ಡವರಾಗುವ ಇಂಥ ಎಲ್ಲ ಪ್ರವೃತ್ತಿಗಳನ್ನು ನಮ್ಮ ಕಣ್ಣು ನೋಡಿಬಿಟ್ಟು ಅವರಿಗಾಗಿ ಕಣ್ಣೀರು ಸುರಿಸಬೇಕೆ, ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸಿ ಅಂತ ನಮ್ಮ ಕುವೆಂಪು ಹೇಳೋದಾಗೆ ಒಟ್ಟಿಗೆ ಬಾಳುವ ತೆರನಲ್ಲಿ ಹರಿಸಿದ್ರಿ. ಒಟ್ಟಿಗೆ ಬಾಳುವ ತೆರನಲ್ಲಿ ಎಲ್ಲಿದೆ ಹರಸಿ ಅಂತ ಯಾಕೆ ಹೇಳಿದ್ರು ಆ ಕಾಲಕ್ಕೆ ಅವರು? ಇದೆಷ್ಟು ದಶಕಗಳ ಹಿಂದೆ ಹೇಳಿದ್ರು. ಒಟ್ಟಿಗೆ ಬಾಳುವ ತೆರನಲ್ಲಿ ಒಟ್ಟಿಗೆ ಬಾಳ್ತಿದ್ದೇವ್ಯಾ? ಯಾಕೆ ಒಟ್ಟಿಗಿಲ್ಲ ನಾವು? ಹೊಟ್ಟೆಗೂ ಇಲ್ಲ, ಒಟ್ಟಿಗೂ ಇಲ್ಲ. ಇಂಥ ವೈರುಧ್ಯದ, ರಾದ್ಧಾಂತದ, ಧಾವಂತದ ಬದುಕನ್ನು ಬದುಕ್ತಾ ಇರಬೇಕಾದಾಗ ಇದಕ್ಕೆಲ್ಲಿ ಕೊನೆ?